ನಮಸ್ಕಾರ ಸ್ನೇಹಿತರೆ, SP ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಲಂಬಾಣಿ ಜನರ ಇತಿಹಾಸ ನಿಮಗೇನಾದರೂ ಗೊತ್ತಾ? ಅವರ ಇತಿಹಾಸ ನೀವೇನಾದರೂ ಕೇಳಿದರೆ ಒಂದು ಸಾರಿ ಅವರ ಕಡೆ ಗೌರವದಿಂದ ಮತ್ತು ಅಚ್ಚರಿಯಿಂದ ನೋಡುವುದಂತೂ ಗ್ಯಾರಂಟಿ. ಲಂಬಾಣಿ ಸಮುದಾಯದ ಇತಿಹಾಸವನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಬೇಕು. ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಂಜಾರ, ಲಂಬಾಣಿ, ಲಂಬಾಡಿ ಎಂದು ಕರೆಯಲ್ಪಡುವ ಒಂದು ವಿಶಿಷ್ಟವಾದ ಜನಾಂಗ ಪ್ರಪಂಚದ ಎಲ್ಲ ಕಡೆ ಕಂಡುಬರುತ್ತೆ. ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡಲ್ಲಿ ಹೆಚ್ಚಾಗಿ ಕಾಣಸಿಗುವ ಈ ಕುಟುಂಬಗಳು ಪರಿಶಿಷ್ಟ ಜಾತಿಗೆ ಸೇರಿದ ಒಂದು ಜನಾಂಗವಾಗಿದೆ. ಇತಿಹಾಸದ ಪ್ರಕಾರ ರಾಜಸ್ಥಾನದ ರಜಪೂತರ ಮನೆತನದಲ್ಲಿ ಬೇಂಗಲ್ ಎಂಬುವ ಒಬ್ಬ ದೊರೆ ಇರ್ತಾನೆ. ಆತ ಗೀಕರಿ ಅನ್ನೋಕಿನ ಮದುವೆಯಾಗಿರ್ತಾನೆ. ಈ ದಂಪತಿಗಳಿಗೆ ಪೇಸ, ಮಾರ, ಸಾಳ, ಮೋಲ ಮತ್ತು ಕಿಮುಡ ಎನ್ನುವಂಥ 5 ಜನ ಗಂಡ್ಮಕ್ಳು ಹುಟ್ಟುತ್ತಾರೆ. ಆ ಒಂದು 5 ಜನ ಗಂಡ್ಮಕ್ಳು ಬೆಳೆದು ದೊಡ್ಡವರಾಗ್ತಾರೆ. ಅವ್ರು ದೊಡ್ಡವರಾದ ನಂತರ ತಂದೆ ತಾಯಿಗಳು ಅವರಿಗೆ ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ ಮತ್ತು ಅವ್ರ ಒಪ್ಪಿಗೆಯನ್ನು ಕೇಳ್ತಾರೆ. ಆವಾಗ ಮೋಲ ಅನ್ನುವನು ನಾನು ಮದುವೆ ಆಗಂಗಿಲ್ಲ, ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಆ ಉಳಿದಂಥ 4 ಜನ ತಮ್ಮ ಮಕ್ಕಳಿಗೆ ಕನ್ಯೆಯನ್ನು ಹುಡುಕಿ ಮದುವೆ ಮಾಡ್ತಾರೆ. ಮದುವೆ ಆದ ನಂತರ 4 ಜನ ಅಣ್ಣ ತಮ್ಮಂದಿರು ಕೆಲವು ದಿನಗಳಲ್ಲಿ ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಬೇರೆಡೆ ಸಂಸಾರವನ್ನು ನಾವು ಶುರು ಮಾಡ್ತೀವಿ, ಹೊಸ ಜೀವನವನ್ನು ಕಟ್ಕೊಳ್ತೀವಿ ಅಂತ ತಂದೆ ತಾಯಿಗೆ ಹೇಳಿ ಮನೆಯಿಂದ ಹೊರಟೋಗ್ಬಿಡ್ತಾರೆ. ಮೋಲ ಮಾತ್ರ ತಂದೆ ತಾಯಿ ಜೊತೆಯಲ್ಲೇ ಉಳ್ಕೊಳ್ತಾನೆ. ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ಮೋಲನ ಮನಸ್ಸು ಯಾವಾಗಲೂ ಒಂದು ಸಾಧನೆಯನ್ನು ಮಾಡಬೇಕು, ಕೃಷಿಯಲ್ಲಿ ಹೆಚ್ಚಿನ ಒಂದು ಹೆಸರನ್ನು ಗಳಿಸಬೇಕು, ವ್ಯವಸಾಯವನ್ನು ಮಾಡಬೇಕು, ಮನೆಯಿಂದ ಹೊರಗಡೆ ಇರಬೇಕು ಅಂತ ಬಯಸ್ತಾ ಇರ್ತದೆ. ಹಾಗಾಗಿ ಅವನು ಒಂದು ದಿನ ಮನೆಯನ್ನು ಬಿಟ್ಟು ಅಡವಿಯಲ್ಲಿ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹೀಗಿರುವಾಗ ಅದೇ ಅಡವಿಯಲ್ಲಿ ಆ ಮೂಲ ಇರುವಂಥ ಒಂದು ದಾರಿಯಲ್ಲಿ ಆ ಜಾಗಕ್ಕೆ ಮಥುರಾದಿಂದ ಅಲೆಮಾರಿಗಳ ಒಂದು ಗುಂಪೊಂದು ಬರುತ್ತೆ. ಅವರು 2 ದಿನ ಮೌಲಾನ ಜೊತೆಯಲ್ಲೇ ಅವರು ಸಮಯ ಕಳೀತಾರೆ. ಮೌಲಾನ ಒಂದು ಕಥೆಯನ್ನು ಕೇಳಿದಂಥ ಅವರ ಗುಂಪಿನ ಒಬ್ಬ ನಾಯಕ ಏನು ಹೇಳ್ತಾನೆ, ನೀನು ನಾಳೆ ಮಥುರಾಕ್ಕೆ ಹೋಗಿ ಶ್ರೀಕೃಷ್ಣನನ್ನು ಭೇಟಿಯಾಗು, ಶ್ರೀಕೃಷ್ಣ ನಿನಗೇನಾದರೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತಾನೆ ಅಂತ ಸಲಹೆಯನ್ನು ಕೊಟ್ಟು ಅವರು ಹೊರಟು ಹೋಗ್ತಾರೆ. ಅವರ ಸಲಹೆ ಪ್ರಕಾರ ಮರುದಿನ ಏನು ಮಾಡ್ತಾನೆ, ಮೌಲ ಮಥುರಾಕ್ಕೆ ಹೋಗಿ ಕೃಷ್ಣನನ್ನು ಕಾಣ್ತಾನೆ. ಮಥುರಾಕ್ಕೆ ಬಂದಂಥ ಮೌಲ ಶ್ರೀಕೃಷ್ಣನಿಗೆ ತನ್ನ ಎಲ್ಲ ಕಥೆಯನ್ನು ವಿವರಿಸ್ತಾನೆ. ಕೃಷ್ಣ ಪರಮಾತ್ಮ ಮೌಲನಿಗೆ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನೀನು ಇಲ್ಲಿರುವ ನನ್ನ ಆಕಳುಗಳನ್ನು ಕಾಯುತ್ತಾ ನಿನ್ನ ಜೀವನವನ್ನು ಸಾಗಿಸು ಎಂದು ಅವರಿಗೆ ಆಶೀರ್ವಾದವನ್ನು ನೀಡ್ತಾನೆ. ಸೊ ಇದರಿಂದ ಮುಂದೆ ಏನು ಮಾಡ್ತಾನೆ, ಮೌಲ ಅತ್ಯಂತ ಒಳ್ಳೆಯ ಒಬ್ಬ ಕೆಲಸಗಾರನಾಗಿ, ಗೋ ಸಂರಕ್ಷಕನಾಗಿ ಅಲ್ಲಿ ಹೆಸರನ್ನು ಪಡಿತಾನೆ. ಸೊ ಹೀಗೆ ಮುಂದುವರಿದಾಗ ಕೆಲವು ವರ್ಷಗಳಾದ ನಂತರ ಮೌಲನಿಗೆ ತಾನು ಕೂಡ ಮದುವೆ ಆಗಬೇಕು, ತಮ್ಮ ಅಣ್ಣ ತಮ್ಮಂದಿರಾಗಿ ವಂಶವನ್ನು ವೃದ್ಧಿ ಮಾಡಬೇಕನ್ನುವಂಥ ಆಸೆ ಉಂಟಾಗುತ್ತೆ. ಈ ಒಂದು ಆಸೆಯನ್ನು ಕೃಷ್ಣ ಪರಮಾತ್ಮನಿಗೆ ತಿಳಿಸ್ತಾನೆ. ಇದನ್ನು ಕೇಳಿದಂಥ ಕೃಷ್ಣ ನಗುತ್ತಾ, ನೋಡು ನಿನಗೆ ನಾನು ಮದುವೆಯನ್ನು ಮಾಡುತ್ತೇನೆ, ಆದರೆ ಒಂದು ಷರತ್ತಿದೆ. ಏನಂದರೆ ನೀನು ಯಾವುದೇ ಕಾರಣಕ್ಕೂ ಆ ಕನ್ಯೆ ಜೊತೆ ಲೈಂಗಿಕ ಒಂದು ಕ್ರಿಯೆಯಿಂದ ಮಗುವನ್ನು ಪಡಿಬಾರದು. ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ಇದರಿಂದ ಈ ಒಂದು ಷರತ್ತನ್ನು ನೀನು ಒಪ್ಕೊಂಡ್ರೆ ನಿಮ್ಮಿಬ್ಬರಿಂದ ಒಂದು ಸದೃಢ ಸಮಾಜ ಮುಂದೆ ಬೆಳೆಯಲಿದೆ ಅಂತ ಹೇಳ್ತಾನೆ. ಸೊ ಆ ಕೂಡಲೇ ಮೌಲ ಏನು ಮಾಡ್ತಾರೆ, ಒಪ್ಕೊಂಡ್ಬಿಡ್ತಾರೆ ಈ ಒಂದು ಷರತ್ತಿಗೆ. ಸೊ ರಾಧಿಕಾ ಅನ್ನುವಂಥ ಒಂದು ಕನ್ಯೆಯನ್ನು ನೋಡಿ ಶ್ರೀಕೃಷ್ಣ ಮೌಲನಿಗೆ ಮದುವೆಯನ್ನು ಮಾಡ್ತಾನೆ. ಸೊ ಮುಂದೆ ಮದುವೆಯನ್ನು ಮಾಡಿ ಅವರಿಬ್ಬರಿಗೆ ನೀವು ಇನ್ನು ಮುಂದೆ ನೃತ್ಯಗಾರರಾಗಿ ನಿಮ್ಮ ಜೀವನವನ್ನು ಸಾಗಿಸ್ರಿ ಅಂತ ಅಲ್ಲಿಂದ ಬೀಳ್ಕೊಡ್ತಾನೆ. ಸೊ ಮುಂದೆ ಈ ರೀತಿಯವರು ಮುಂದೆ ಬೇರೆ ಕಡೆ ಹೋಗ್ತಾರೆ. ಇಬ್ಬರು ಮೌಲ ಮತ್ತು ರಾಧಿಕಾ ಬೇರೆ ಕಡೆ ಹೋಗಿ ಶ್ರೀಕೃಷ್ಣ ಒಂದು ಷರತ್ತನ್ನು ಅವರು ಮನಸ್ಸಿನಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಅವರು 3 ಬೇರೆ ಬೇರೆ ರಾಜರ ಆಸ್ಥಾನಗಳಲ್ಲಿ ನೃತ್ಯಗಾರರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ರಾಜಗಢ, ಪಾವಗಡ ಮತ್ತು ಚಾವುಂಡಗಢ ಎನ್ನುವಂಥ ಸಂಸ್ಥಾನಗಳಲ್ಲಿ ನೃತ್ಯವನ್ನು ಮಾಡ್ತಾ ಇರ್ತಾರೆ. ನೃತ್ಯಕ್ಕೆ ಮನಸೋತಂತಹ 3 ಸಂಸ್ಥಾನಗಳ ರಾಜರು ಉಡುಗೊರೆಯಾಗಿ ನಿಮಗೇನು ಬೇಕು ಅಂತ ಕೇಳ್ತಾರೆ. ಬುದ್ಧಿವಂತ ಮೌಲ ಮತ್ತು ಆತನ ಹೆಂಡತಿ ಏನು ಕೇಳ್ತಾರಂದರೆ, ನಮಗೆ ನಿಮ್ಮ ಒಂದೊಂದು ಮಗುವನ್ನು ದತ್ತು ಪುತ್ರರಾಗಿ ಕೊಡಬೇಕು ಅಂತ ಕೇಳ್ತಾರೆ. ಇದಕ್ಕೆ ಒಪ್ಪಿದಂಥ ರಾಜರು ಒಂದು ಮಗುವನ್ನು ಇವರಿಗೆ ದತ್ತುವಾಗಿ ಕೊಡ್ತಾರೆ.
ಸೊ ಇವರು ಒಂದು ಆ ಸಂಸ್ಥಾನದ ನೆನಪಿರಲಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಮೌಲ ಮತ್ತು ಹೆಂಡತಿ ರಾಜಗಡದಿಂದ ತಂದಂಥ ಮಗುವನ್ನು, ದತ್ತುಪುತ್ರನಾಗಿ ತಂದಂಥ ಮಗುವನ್ನು ರಾಥೋಡ, ಪಾವಗಡದಿಂದ ಬಂದಂಥ ಮಗುವನ್ನು ಪವಾರ ಮತ್ತು ಚಾವುಂಡಗಡದಿಂದ ಬಂದಂಥ ಮಗುವಿಗೆ ಚವಾಣ ಅಂತ ಹೆಸರಿಡ್ತಾರೆ. ಆ 3 ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಕಣ್ವ ಮಹರ್ಷಿಯ ಒಂದು ವರಪ್ರಸಾದದಿಂದ ಇವರ ಮೂವರಿಗೆ ಒಂದು ಸೂಕ್ತ ಕನ್ಯೆಗಳನ್ನು ಹುಡುಕಿ 3 ಕನ್ಯೆಗಳನ್ನು ಹುಡುಕಿ ಮದುವೆಯನ್ನು ಮಾಡಲಾಗುತ್ತೆ. ಈ ರೀತಿ ರಾಥೋಡ, ಪವಾರ ಮತ್ತು ಚವಾಣ ಎನ್ನುವಂತಹ ಈ 3 ಮಕ್ಕಳಿಂದ ಮುಂದೆ, ಮೌಲಾನ ಮಕ್ಕಳಿಂದ ಮುಂದೆ ಏನಾಯಿತು, ಲಂಬಾಣಿ ಸಮುದಾಯ ಬೆಳೆದು ಬಂದಿದೆ. ಅವರ ಒಂದು ಸಂತತಿ ಅಲ್ಲಿಂದನೇ ಶುರುವಾಯಿತು. ಅವರ ಒಂದು ಜನಾಂಗದ ಒಂದು ವಂಶಾಭಿವೃದ್ಧಿ ಈ 3ರಿಂದ ಶುರುವಾಯಿತು ಅಂತ ಇತಿಹಾಸದಲ್ಲಿ ಹೇಳಲಾಗಿದೆ. ಕಾಲೀನ ಇತಿಹಾಸದ ಪ್ರಕಾರ ಮೇವಾರದ ಅತ್ಯಂತ ಬಲಿಷ್ಠ ರಾಜನಾಗಿದ್ದ ಮಹಾರಾಜ ರಾಣಾ ಪ್ರತಾಪ್ ಸಿಂಗ್ ಅವರಿಗೆ ಈ ಒಂದು ಲಂಬಾಣಿ ಸಮುದಾಯದ ಜನರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರದಲ್ಲಿ, ಆರ್ಥಿಕ ನೆರವು ನೀಡುವಲ್ಲಿ, ರಾಜನಿಗೆ ಒಂದು ಸೈನ್ಯ ಒದಗಿಸುವಲ್ಲಿ ಹೆಚ್ಚಿನ ಸಹಾಯವನ್ನು ನೀಡಿದರು ಅಂತ ತಿಳಿಸಲಾಗಿದೆ. 1597ರಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅವರು ಯುದ್ಧದಲ್ಲಿ ತೀರಿ ಹೋಗ್ತಾರೆ. ಅವರ ಮರಣದ ನಂತರ ಅವರು ತೀರಿ ಹೋದ ನಂತರ ಹಲವಾರು ಮುಸ್ಲಿಂ ದೊರೆಗಳು, ಮೊಘಲರ ಒಂದು ಸೈನಿಕರು ಈ ಒಂದು ಆ ರಾಜ್ಯದಲ್ಲಿದ್ದಂತಹ ಬಂಜಾರ ಸಮುದಾಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ ಮತ್ತು ಹಲವಾರು ಒಂದು ಬಂಜಾರ ಸಮುದಾಯದವ್ರನ್ನ ಕೊಲ್ಲಲಾಗುತ್ತೆ ಮತ್ತು ಮಕ್ಕಳನ್ನು ಅಪಹರಿಸಲಾಗುತ್ತೆ. ಇದರಿಂದ ಭಯಗೊಂಡಂತಹ ಒಂದು ಲಂಬಾಣಿ ಸಮುದಾಯದವರು ತಮ್ಮ ಕುಟುಂಬದ ಸಮೇತ ಮಕ್ಕಳು ಮತ್ತು ಹೆಂಡತಿಯರು, ತಂದೆ ತಾಯಿಯನ್ನು ಕರೆದುಕೊಂಡು ಸುತ್ತಮುತ್ತಲಿನ ಕಾಡುಗಳಿಗೆ ಅಲ್ಲಿಂದ ಪರಾರಿಯಾಗ್ತಾರೆ. ಸೊ ಕಾಡುಗಳಲ್ಲೇ ತಮ್ಮ ಒಂದು ಜನರ ಗುಂಪಿನೊಂದಿಗೆ ಅಲ್ಲೇ ತಂಡವನ್ನು ಮಾಡಿಕೊಂಡು ಅಲ್ಲೇ ವಾಸಿಸುವುದಕ್ಕೆ ಅವರು ಶುರು ಮಾಡ್ತಾರೆ. ಹೀಗೆ ತಂಡ ಹೋಗಿ ತಾಂಡಗಳು ಅಂತ ನಿರ್ಮಾಣವಾದವು ಅಂತ ಇತಿಹಾಸದಲ್ಲಿ ತಿಳಿಸಲಾಗಿದೆ. ತಾಂಡ ಎನ್ನುವುದು ಹಲವಾರು ಜನರು ಒಂದು ಕಡೆ ವಾಸಿಸುವ ಒಂದು ಸಮೂಹ ಎನ್ನುವ ಅರ್ಥವನ್ನು ನೀಡುತ್ತದೆ.